ಭಾಗ್ಯ ದಡ್ಡಿ ತನ್ನಿಷ್ಟದಂತೆ ಬದುಕ್ತಾ ಇಲ್ಲ ಅಂತ ತಾಂಡವ್ ಶ್ರೇಷ್ಠ ಹಿಂದೆ ಹೋಗಿದ್ದ. ಭಾಗ್ಯ ಕೂಡ ತಾಂಡವ್ ಕಳ್ಳಾಟ ಗೊತ್ತಾಗ್ತಿದ್ದಂತೆ ಡಿವೋರ್ಸ್ ಕೊಟ್ಟಿದ್ಲು. ಆದರೆ ಶ್ರೇಷ್ಠಾಳನ ಮದುವೆ ಆದ ತಾಂಡವ್ಗೆ ನೆಮ್ಮದಿಯೇ ಇಲ್ಲ ಅನ್ನೋ ಥರ ಆಗಿದೆ. ಇದೀಗ ಆದೀಶ್ವರ್ ಕೂಡ ಭಾಗ್ಯ ಹಿಂದೆ ಬಿದ್ದಿದ್ದಾನೆ. ಇದನ್ನು ತಾಂಡವ್ಗೆ ಸಹಿಸೋದಕ್ಕೆ ಆಗ್ತಿಲ್ಲ. ಹೀಗಾಗಿ ತಾಂಡವ್ಗೆ ಭಾಗ್ಯಾಳದೇ ಚಿಂತೆ ಶುರುವಾಗಿದೆ. ಇತ್ತ ಶ್ರೇಷ್ಠಾಗೂ ತಾಂಡವ್ ಮೇಲೆ ಅನುಮಾನ ಶುರುವಾಗಿದೆ. ಹಾಗಾದರೆ ತಾಂಡವ್ ಶ್ರೇಷ್ಠಾಳಿಂದ ದೂರ ಆಗ್ತಾನಾ? ತಾಂಡವ್ ಮತ್ತೆ ಭಾಗ್ಯ ಮನೆಗೆ ಬರ್ತಾನಾ? ಈ ಬಗ್ಗೆ ಹೇಳ್ತೀವಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸ್ಟೋರಿ ಸದ್ಯ ಮಹಾ ತಿರುವು ಪಡೆದುಕೊಳ್ಳೋ ಮುನ್ಸೂಚನೆ ಸಿಕ್ಕಿದೆ. ಕುಸುಮ ಒತ್ತಾಯಕ್ಕೆ ಮಣಿದು ತಾಂಡವ್ ಭಾಗ್ಯಾಳನ್ನ ಮದುವೆ ಆಗಿದ್ದ. ಆಕೆಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಆದರೂ ಕೂಡ ಭಾಗ್ಯ ಜೊತೆ 10-15 ವರ್ಷ ಸಂಸಾರ ನಡೆಸಿದ್ದ. ಬಳಿಕ ತಾಂಡವ್ ಶ್ರೇಷ್ಠ ಹಿಂದೆ ಬಿದ್ದಿದ್ದ. ಆದರೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ತಾಂಡವ್ಗೆ ಭಾಗ್ಯ ಡಿವೋರ್ಸ್ ಕೊಟ್ಟಿದ್ಲು. ಆದರೆ ಡಿವೋರ್ಸ್ ಕೊಟ್ಟರೂ ತಾಂಡವ್ ಕಾಟ ಕಡಿಮೆಯಾಗಿಲ್ಲ. ಶ್ರೇಷ್ಠ ಜೊತೆ ಸೇರಿಕೊಂಡು ಸದಾ ತೊಂದರೆ ಕೊಡ್ತಾನೇ ಇದ್ದಾನೆ. ಆದರೆ ಭಾಗ್ಯ ಗಟ್ಟಿಗಿತ್ತಿ ಯಾರ ಸಹಾಯವಿಲ್ಲದೆ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾಳೆ. ಇದೀಗ ಭಾಗ್ಯ ಬಾಳಿಗೆ ಆದೀಶ್ವರ್ ಎಂಟ್ರಿ ಆಗಿದೆ. ಆದಿ ಭಾಗ್ಯ ಬಾಂಧವ್ಯ ಗಟ್ಟಿಯಾಗಿದೆ. ಆದರೆ ಇದನ್ನು ನೋಡಿ ತಾಂಡವ್ ಸರಿಯಾಗಿ ಉರ್ಕೊಂಡಿದ್ದಾನೆ. ಇದೀಗ ತಾಂಡವ್ಗೆ ಭಾಗ್ಯಾಳ ಚಿಂತೆ ಶುರುವಾಗಿದೆ. ಇದೀಗ ಶ್ರೇಷ್ಠಾಗೆ ತಾಂಡವ್ ಮೇಲೆ ಅನುಮಾನ ಬೇರೆ ಶುರುವಾಗಿದೆ. ಹೌದು, ಭಾಗ್ಯ ಹಾಗೂ ಆದೀಶ್ವರ್ ಫುಲ್ ಕ್ಲೋಸ್ ಆಗಿದ್ದಾರೆ. ಭಾಗ್ಯಾಳ ಕೃಪೆಯಿಂದ ಆದೀಶ್ವರ್ಗೆ ಕೈ ತಪ್ಪಿದ್ದ ದೊಡ್ಡ ಪ್ರಾಜೆಕ್ಟ್ ಪುನಃ ಸಿಕ್ಕಿದೆ. ಇದರಿಂದಾಗಿ ಆದೀಶ್ವರ್ ಫುಲ್ ಖುಷಿಯಾಗಿದ್ದಾನೆ. ಆಕೆಗೆ 25 ಲಕ್ಷ ರೂಪಾಯಿ ಗಿಫ್ಟ್ ಕೊಡಲು ಮುಂದಾಗಿದ್ದಾನೆ. ಇದರಿಂದಾಗಿ ಕುತಂತ್ರಿಗಳು ಸರಿಯಾಗಿ ಉರ್ಕೊಂಡಿದ್ದಾರೆ. ಆದ್ರೀಗ ಶ್ರೇಷ್ಠಾಗೆ ತಾಂಡವ್ ಮೇಲೆ ಅನುಮಾನ ಮೂಡಲು ಶುರುವಾಗಿದೆ. ಪದೇ ಪದೇ ತಾಂಡವ್ ಭಾಗ್ಯ ಮುಖಾಮುಖಿ ಆಗ್ತಿದ್ದಾರೆ. ಇದನ್ನು ಶ್ರೇಷ್ಠಾಗೆ ಸಹಿಸಿಕೊಳ್ಳಲು ಆಗ್ತಿಲ್ಲ. ಇದರಿಂದ ಶ್ರೇಷ್ಠ ಕೆರಳಿ ಕೆಂಡವಾಗಿದ್ದಾಳೆ. ಅಷ್ಟೇ ಅಲ್ಲದೆ ಶ್ರೇಷ್ಠ ಮಕ್ಕಳ ಬಗ್ಗೆ ಹಗುರವಾಗಿ ಮಾತಾಡಿರೋದು ತಾಂಡವ್ಗೆ ಕೋಪ ತರಿಸಿದೆ. ಇದೆಲ್ಲ ಈಗ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ. ಹೌದು, ತಾಂಡವ್ ಈಗ ಆದೀಶ್ವರ್ ಜೊತೆ ಕೈ ಜೋಡಿಸಿದ್ದಾನೆ. ಆದೀಶ್ವರ್ನ ಕಂಡ್ರೆ ತಾಂಡವ್ಗೆ ಸಿಕ್ಕಾಪಟ್ಟೆ ಗೌರವ. ಆದಿಬ್ರೋ ಅಂತ ಹಿಂದೆಯೇ ಸುತ್ತಾಡ್ತಿರ್ತಾನೆ. ಮನೆಗೆ ಬಂದ ಮೇಲೂ ಶ್ರೇಷ್ಠ ಜೊತೆ ತಾಂಡವ್ ಸರಿಯಾಗಿ ಮಾತಾಡಲ್ಲ. ಹೀಗಾಗಿ ಶ್ರೇಷ್ಠಾಗೆ ತಾಂಡವ್ ಮೇಲೆ ಅನುಮಾನ ಶುರುವಾಗಿದೆ. ಯಾವಾಗ ನೋಡಿದ್ರೂ ಕೂಡ ನನ್ನನ್ನು ಅಸಡ್ಡೆಯಿಂದ ಕಾಣುವ ತಾಂಡವ್ ಮನಸ್ಸು ಬದಲಾಯಿಸಿ ಭಾಗ್ಯ ಹಿಂದೆ ಹೋಗ್ತಾನೆ ಅನ್ನೋ ಭಯ ಅವಳಿಗೆ ಶುರುವಾಗಿದೆ. ಇದರಿಂದಾಗಿ ಬೆಳಗ್ಗೆ ಎದ್ದ ತಕ್ಷಣ ಇಬ್ಬರ ನಡುವೆ ಜಗಳ ಶುರುವಾಗ್ತಿದೆ. ತಾಂಡವ್ ಹೊರಗಡೆ ಹೋಗಿ ಫೋನ್ನಲ್ಲಿ ಮಾತಾಡಿದ್ರೆ ಇವನು ಭಾಗ್ಯ ಜೊತೆಯೇ ಮಾತಾಡ್ತಿರಬಹುದು ಅಂತ ಶ್ರೇಷ್ಠ ಅಂದ್ಕೊಳ್ತಿದ್ದಾಳೆ. ಬಳಿಕ ತಾಂಡವ್ನ ಫೋನ್ ಚೆಕ್ ಮಾಡ್ತಿದ್ದಾಳೆ. ಅಲ್ಲದೆ ಭಾಗ್ಯಗೆ ಕಾಲ್ ಮಾಡಿ ನನ್ನ ಗಂಡನ ವಿಚಾರಕ್ಕೆ ಬರಬೇಡ ಅಂತ ಹೇಳಿ ಮನ ಬಂದಂತೆ ಬೈದಿದ್ದಾಳೆ. ಜೊತೆಗೆ ಭಾಗ್ಯ ಮಕ್ಕಳಿಗೂ ಬೈದಿದ್ದಾಳೆ. ಶ್ರೇಷ್ಠ ಕಾಲ್ ಮಾಡಿ ಮಕ್ಕಳಿಗೆ ಬೈದಿದ್ದಕ್ಕೆ ತಾಂಡವ್ ಕೋಪಗೊಂಡಿದ್ದಾನೆ. ನನ್ನ ಮಕ್ಕಳ ಬಗ್ಗೆಯೂ ನೀನು ಮಾತಾಡ್ತಿದ್ದೀಯಾ, ಅವರ ಬಗ್ಗೆ ಮಾತಾಡುವ ಹಕ್ಕು ನಿನ್ಗಿಲ್ಲ ಅಂತ ಸರಿಯಾಗಿ ಮಂಗಳಾರತಿ ಮಾಡಿದ್ದಾನೆ. ಇದೀಗ ತಾಂಡವ್ ತನ್ನಿಂದ ಕೈ ತಪ್ಪಿ ಹೋಗ್ತಿದ್ದಾನೆ. ಮತ್ತೆ ಭಾಗ್ಯ ಮನೆಗೆ ಹೋಗ್ತಾನೆ ಅನ್ನೋ ಭಯ ಶ್ರೇಷ್ಠಾಗೆ ಶುರುವಾಗಿದೆ. ಈತ ಆದೀಶ್ವರ್ ಭಾಗ್ಯ ದಿನೇ ದಿನೇ ಹತ್ತಿರವಾಗ್ತಾನೆ ಇದ್ದಾರೆ. ಭಾಗ್ಯಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಆದೀಶ್ವರ್ ನೋಡಿಕೊಳ್ಳೋದು ಖಚಿತ. ಆದರೆ ಭಾಗ್ಯ ವಿಚಾರವಾಗಿ ಶ್ರೇಷ್ಠ ಹಾಗೂ ತಾಂಡವ್ ಮಧ್ಯೆ ಮನಸ್ತಾಪ ಹೆಚ್ಚಾಗ್ತಾನೇ ಇದೆ. ಇವರಿಬ್ಬರ ಜಗಳ ಯಾವ ಹಂತಕ್ಕೆ ಹೋಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಭಾರಿ ಕುತೂಹಲದಿಂದ ಕೂಡಿರಲಿದೆ. ಈ ಬಗ್ಗೆ ನಿಮಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.